ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗೋದು ಕಾಮನ್ ಅಲ್ವಾ? ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಕ್ಲೀನಾಗಿದ್ದರೆ ಆ ಡೇ ಫುಲ್ ಚೆನ್ನಾಗಿರುತ್ತಲ್ವಾ? ಸೊ ಅಡುಗೆ ಮನೆ ಅಂದರೆ ಯಾವ ಥರ ಮೇಂಟೈನ್ ಮಾಡಬೇಕು ಆ ಟಿಪ್ಸ್ನ ನಾನು ಇವತ್ತು ಹೇಳ್ಕೊಡ್ತಿದ್ದೀನಿ, ಬನ್ನಿ. ಫಸ್ಟ್ ನಾನಿಲ್ಲಿ ಕ್ಲೀನಿಂಗ್ ಟಿಪ್ಸ್ನ ತೋರಿಸ್ತಿದ್ದೀನಿ. ಆಮೇಲೆ ಕ್ಲೀನ್ ಮಾಡಿದಾದಮೇಲೆ ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರೋದಕ್ಕೆ ಯಾವ ಥರ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಅಡುಗೆ ಮನೆಯಲ್ಲಿರೋವಂಥ ಕಬೋರ್ಡ್, ಸ್ವಿಚ್ ಬೋರ್ಡ್ಸ್, ವಾಟರ್ ಫಿಲ್ಟರ್, ಫ್ರಿಡ್ಜ್ ಎಲ್ಲ ಮುಟ್ಟಿ ಈ ಥರ ತುಂಬ ಕೊಳೆ ಆಗಿಬಿಟ್ಟಿರುತ್ತಲ್ವ, ಅದನ್ನು ಈ ಥರ ಫುಲ್ ರಬ್ ಮಾಡ್ದಿರೇ ನೀಟಾಗಿ ಹೋಗುವಂಥದ್ದು ಇವತ್ತು ತೋರಿಸ್ತಾ ಇದ್ದೀನಿ. ಈ ಥರದ್ದೆಲ್ಲ ಕ್ಲೀನಾಗಿ ಹೋಗಬೇಕಂದ್ರೆ ನಾವು ಒಂದು ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರು ತಗೊಂಡು ವಿಮ್ ಪಾತ್ರೆ ತೊಳೆಯೋ ಅಂಥ ಯಾವುದಾದ್ರೂ ಒಂದು ಲಿಕ್ವಿಡ್ ಇರುತ್ತಲ್ಲ, ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಅಡುಗೆ ಸೋಡಾನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೊರೆ ಬರೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆ ಲಿಕ್ವಿಡ್ನ ಒಂದು ಕ್ಲಾತ್ ತೊಗೊಂಡು ಎಲ್ಲ ಕಡೆ ಒರೆಸ್ಕೊಂಡು ಬಂದರೆ ಕ್ಲೀನಾಗಿ ಹೊಟ್ಟೋಗುತ್ತೆ. ತುಂಬ ಜಾಸ್ತಿ ಕೊಳೆ ಆಗಿರೋ ಕಡೆ ಒಂದು ಸ್ವಲ್ಪ ಪಾತ್ರೆ ತೊಳೆಯುವಂಥ ಬ್ರಷ್ನ ಯೂಸ್ ಮಾಡಿ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ಕಬೋರ್ಡ್ಸ್ನೆಲ್ಲ ಕ್ಲಾತಲ್ಲೇ ಒರೆಸ್ಕೊಂಡು ಬಂದೆ. ಇಲ್ಲಿ ಮಾತ್ರ ಈ ಸ್ಟಿಕ್ಕರ್ದು ಎಲ್ಲ ಕೊಳೆ ಅಂಟೆಲ್ಲ ಇದೆ. ಸೊ ಇಲ್ಲಿ ಮಾತ್ರ ನಾನು ಬ್ರಷ್ ತೊಗೊಂಡು ಬ್ರಷ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಇದನ್ನು ಒಂದು ಕ್ಲಾತ್ ತೊಗೊಂಡು ಒರೆಸ್ಕೊಂಬಂದ್ರೆ ನೋಡಿ ಸ್ಟಿಕ್ಕರ್ ಮಾರ್ಕ್ ಏನೂ ಇಲ್ಲ. ಆ ಹ್ಯಾಂಡಲ್ ಎಲ್ಲದನ್ನು ಇದೇ ಥರನೇ ಕ್ಲೀನ್ ಮಾಡ್ಕೋಬೋದು. ಇದೇ ನೀರಲ್ಲೇ ನಾವು ವಾಟರ್ ಫಿಲ್ಟರ್, ಆಮೇಲೆ ಅಡುಗೆ ಮನೆ ಟೈಲ್ಸ್, ಆಮೇಲೆ ಫ್ರಿಡ್ಜ್, ಸ್ವಿಚ್ ಬೋರ್ಡ್ ಮುಟ್ಟಿ ಕೊಳೆ ಆಗಿಬಿಟ್ಟಿರುತ್ತಲ್ಲ ಅದು, ಆಮೇಲೆ ಅಡುಗೆ ಮನೆ ಟೈಲ್ಸು, ಸ್ಟವ್, ಆಮೇಲೆ ಅಡುಗೆ ಮನೇಲಿ ಏನಾದರೂ ಒಗ್ಗರಣೆಗೆ ಈ ಥರ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದು, ಆ ಡಬ್ಬಗಳು, ನಾವು ಯಾವ್ಯಾವ ಡಬ್ಬಗಳು ಎವ್ರಿ ಟೈಮ್ ಖಾಲಿ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಹೊರಗಡೆಯಿಂದ ಇದೇ ಥರನೇ ನಾವು ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಬೋದು ಅದು. ಆಮೇಲೆ ಅಡುಗೆ ಮನೇಲಿರೋಂಥ ಫ್ರಿಡ್ಜ್, ಓವನ್ ಯಾವುದಾದ್ರೂ ಇದೇ ವಾಟರಲ್ಲೇ ಒಂದು ಸರಿ ವೆಟ್ ಕ್ಲಾತಲ್ಲಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡು ಬರ್ಬೋದು. ನೋಡಿ ಫ್ರೆಂಡ್ಸ್, ನಾವಿಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ನಮ್ಮ ಮನೆ ಸರ್ ಇದ್ದಾರೆ ನೋಡಿ, ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ. ಸೊ ಇವಾಗ ಮೇಲೆ ಥಿಂಗ್ಸ್ ಎಲ್ಲ ಕ್ಲೀನ್ ಆಯಿತು ನೋಡಿ. ನಮ್ಮ ಅಡುಗೆ ಮನೆ ಇವಾಗ ಚೆನ್ನಾಗಿದೆ ಅಲ್ವಾ? ಸೊ ಫುಲ್ ಕ್ಲೀನ್ ಆಯಿತು. ಇವಾಗ ಕೆಳಗಡೆ ಸರೆಲ್ಲ ಕೆಲಸ ಮಾಡಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ವಾ? ನಾನು ಅದಕ್ಕೂ ಇನ್ನೊಂದು ಟಿಪ್ ಹೇಳ್ತೀನಿ ನೋಡಿ. ಸೊ ಅಡುಗೆ ಮನೆ ಚೆನ್ನಾಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ನಿಮಗೆ ಯಾವುದಾದ್ರೂ ಟಿಪ್ಸ್ ಗೊತ್ತಿದ್ದರೆ ನನಗೂ ಶೇರ್ ಮಾಡಿ. ಇವಾಗ ನಾನು ಇನ್ನೊಂದು ಟಿಪ್ನ ತೋರಿಸ್ತಿದ್ದೀನಿ. ಇಷ್ಟೆಲ್ಲ ಕ್ಲೀನ್ ಮಾಡಿದಾದಮೇಲೆ ಅಡುಗೆ ಮನೆ ಫುಲ್ ಘಮ್ಮಂತ ಇರಬೇಕಲ್ವ? ಸೊ ಅದಕ್ಕೋಸ್ಕರ ನಾನೊಂದು ಕಂಫರ್ಟ್ ಟ್ರಿಕ್ಸ್ನ ಹೇಳ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಮನೇಲಿ ಹಾಲು ಸೀದೋದಾಗ ಇಲ್ಲ ಮೆಣಸಿನ ಪುಡಿ ಮಾಡಿದಾಗ ಎಷ್ಟು ದಿನ ಘಾಟು ಹೋಗೋದೇ ಇಲ್ಲ, ಹಾಲು ಸೀದೋದ್ರೆ ಅದರ ಸ್ಮೆಲ್ ಹೋಗೋದೇ ಇಲ್ವಲ್ಲ, ಆವಾಗ ಇಲ್ಲ ನಿಮ್ಮ ಅಡುಗೆ ಮನೆ ಚೆನ್ನಾಗಿ ಸ್ಮೆಲ್ ಬರಬೇಕು ಅಂದಾಗ ಒಂದು ಪಾತ್ರೆಯಲ್ಲಿ ಇಷ್ಟು ನೀರು ತೊಗೊಂಡು ಒಂದು ಕಪ್ ಅದೇ ಇದು ಬರುತ್ತಲ್ಲ ಸ್ಪೂನು ಅದರಷ್ಟು ಕಂಫರ್ಟ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ. ಸೊ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಫುಲ್ ಅಡುಗೆ ಮನೆ ಎಲ್ಲ ಎಷ್ಟೊತ್ತಾದರೂ ಘಮ್ಮಂತ ಇರುತ್ತೆ. ಆಮೇಲೆ ಆ ಥರ ಸ್ಮೆಲ್ ಏನಾದರೂ ಇದ್ದರೆ ಬೇಗ ಹೊಟ್ಟೋಗ್ಬಿಡತ್ತೆ. ಆಮೇಲೆ ಇದು ತಣ್ಣಗಾದ್ಮೇಲೆ ನಾವು ಇದನ್ನು ವೇಸ್ಟ್ ಮಾಡೋದೇನು ಬೇಡ, ಇದನ್ನು ಯೂಸ್ ಮಾಡ್ಕೋಬೋದು, ಮನೆ ಒರೆಸೋಕ್ಕೆ ಹಾಕ್ಕೋಬೋದು. ಇಲ್ಲ ಅಂದರೆ ನಾವು ಐರನ್ ಮಾಡ್ತೀವಲ್ಲ, ಆ ಬಟ್ಟೆಗೆ ಒಂದು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಐರನ್ ಮಾಡಿದ್ರೆ ಬಟ್ಟೆ ಎಲ್ಲ ಘಮ್ ಅಂತ ಇರುತ್ತೆ. ಸೊ ಈ ವಿಡಿಯೋಸ್ ಎಲ್ಲ, ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.